ನಮಸ್ಕಾರ ಗೆಳೆಯರೆ, ನಾನು ಬಿ.ಆರ್. ನಾಯ್ಡು. ನೀಟ್ ಪರೀಕ್ಷೆಯ ಪೇಪರ್ ಮತ್ತೆ ಸೋರಿಕೆಯಾಗಿದೆ. ಜೊತೆಗೆ ಪರೀಕ್ಷೆಯನ್ನು ಸಹ ರದ್ದುಗೊಳಿಸಲಾಗಿದೆ. ಈ ಬಾರಿ 22 ಲಕ್ಷ ವಿದ್ಯಾರ್ಥಿಗಳು ವೈದ್ಯರಾಗುವ ಕನಸು ಹೊತ್ತು ಪರೀಕ್ಷೆ ಬರೆದಿದ್ದರು. ಆ ಮಕ್ಕಳು ಹಗಲಿರುಳು ಶ್ರಮಪಟ್ಟು ಓದಿದ್ದರು. ಅವರೆಲ್ಲರಿಗೂ ಪೋಷಕರು ತಮ್ಮ ಬೆವರಿನ ಹಣ ಕೂಡಿಟ್ಟು ಕೋಚಿಂಗ್ ಕೊಡಿಸಿದ್ದರು. ಪರೀಕ್ಷೆ ಬರೆಯಲು ಆಗುವ ಖರ್ಚು ವೆಚ್ಚಗಳನ್ನೆಲ್ಲ ಭರಿಸಿದ್ದರು. ಆದರೆ ಈಗ ಆಗಿರುವುದೇನು? ಪೇಪರ್ ಲೀಕ್. ಇದರಿಂದ ವಿದ್ಯಾರ್ಥಿಗಳು ಬರೆದಿದ್ದ ಪರೀಕ್ಷೆ ರದ್ದು. ನಕಲಿ ಪದವಿ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿಯಂತಹ ವ್ಯಕ್ತಿಗಳಿಂದ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ ಗುಣಮಟ್ಟವನ್ನು ನಿರೀಕ್ಷಿಸುವುದೇ ವ್ಯರ್ಥ. ಈ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದ ಹಾಗೆ ಧರ್ಮೇಂದ್ರ ಪ್ರಧಾನ್ ಓಡಿ ಹೋಗಿದ್ದಾರೆ ನಂಬಿ. ಇವರು ನಮ್ಮ ದೇಶದ ಶಿಕ್ಷಣ ಸಚಿವರು. ಇವರಿಗೆ ತಮ್ಮ ಪದವಿಯಲ್ಲಿ ಮುಂದುವರಿಯಲು ಯಾವುದಾದರೂ ಅರ್ಹತೆ ಯೋಗ್ಯತೆ ಇದೆಯೇ? ಈ ಕೇಂದ್ರ ಸಚಿವರ ಮಕ್ಕಳು ವಿದೇಶಗಳಲ್ಲಿ ಆರಾಮಾಗಿ ಓದುತ್ತಿದ್ದಾರೆ. ಹೀಗಾಗಿಯೇ ನಮ್ಮ ಭಾರತ ದೇಶದ ಮಕ್ಕಳ ಭವಿಷ್ಯ ಹಾಳಾಗುತ್ತಿರುವುದನ್ನು ಕಂಡರೂ ಬಿಜೆಪಿ ಪ್ರಧಾನಿಯ ಸಚಿವರ ಮನಸ್ಸು ಕರಗುತ್ತಿಲ್ಲ. ಒಂದು ಪರೀಕ್ಷೆಯನ್ನ ಪೇಪರ್ ಲೀಕ್ ಆಗದಂತೆ ನಡೆಸಲು ಸಾಧ್ಯವಿಲ್ಲದ ಭ್ರಷ್ಟರು ಭಾರತವನ್ನು ವಿಶ್ವಗುರು ಮಾಡುತ್ತೇನೆಂದು ಬೊಂಬಡ ಬಾರಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರೇ, ನಮ್ಮ ದೊಡ್ಡ ಪ್ರಶ್ನೆ ಎಂದರೆ ಈ ಪೇಪರ್ ಸೋರಿಕೆ ಮಾಫಿಯಾದ ಧೈರ್ಯ ಇಷ್ಟೊಂದು ಹೆಚ್ಚಾಗಲು ಹೇಗೆ ಸಾಧ್ಯ? ಅವರಿಗೆ ಕಾನೂನು ಮತ್ತು ಸರ್ಕಾರದ ಭಯಬೇಕಿಲ್ಲ? ನೀವು ಉತ್ತರ ಕೊಡಬೇಕಿಲ್ಲ ಮೋದಿಜಿ. ಉತ್ತರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಈ ಪೇಪರ್ ಲೀಕ್ ಮಾಫಿಯಾಗೆ ಬಿಜೆಪಿಯೇ ರಕ್ಷಣೆ ನೀಡುತ್ತಿದೆ. ವಿಶ್ವಗುರು ಕಿ ಜೈ ಹೋ. ಜೈ ಹಿಂದ್, ಜೈ ಕರ್ನಾಟಕ.